ನಾನೇ ರೀ ಬಿ ಫಾರ್ಮ್ ಬರೆಯೋ ನಾನು, ಸೈನ್ ಹಾಕೋ ನಾನು, ಕ್ಯಾಂಡಿಡೇಟ್ ನಾನು. ಯಾರು ಕ್ಯಾಂಡಿಡೇಟ್ ಆದರೂ ನನಗೆ ಓಟ್ ಹಾಕೋದು. ಜನ ಅಧಿಕಾರ ಮಾಡಿ ಅಂತ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಜನರು ಸೇವೆ ಮಾಡಿ ಅಂತ ಅವಕಾಶ, ಅಧಿಕಾರ ಮಾಡಿ ಅಂತ ಅವಕಾಶ. ಅಧಿಕಾರನ ಜನರಿಗೆ ಯಾವ ರೀತಿ ಉಪಯೋಗಿಸಿ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಚಿಂತನೆ. ಆಯಿತಾ? ಈಗ ನಿನ್ನೆ ಹೋಗಿದ್ದೆ, ನಾನು ಎತ್ತಿನೊಳಗೆ ಹೋಗಿದ್ದೆ. ನಾಳೆ ನಾಳಿದ್ದು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ಕೆಲವರೆಲ್ಲ ಹೇಳ್ತಾಯಿದ್ರು ಮೂಗು ಕೂಸ್ಕೊಳ್ತೀನಿ, ಕಿವಿ ಕೂಸ್ಕೊಳ್ತೀನಿ, ಬಾಯಿ ಮುಚ್ಕೊಳ್ತೀನಿ ಅಂತ ಹೇಳ್ತಾಯಿದ್ರು. ನೀರೆಲ್ಲ ಚಾಲನೆ ಮಾಡಿಬಿಟ್ಟು ಬಂದಿದ್ದೀನಿ. ಟ್ರಯಲ್ ರನ್ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡ್ತಾಯಿದ್ದೀನಿ. ಇವತ್ತು CMಗೆ ಹೇಳಿದ್ದೀನಿ, ಇನಾಗ್ರೇಷನ್ನು ಸದ್ಯಕ್ಕೆ ಅದನ್ನು ಪ್ರಾರಂಭ ಮಾಡ್ತೀವಿ. ಅದನ್ನು ಹೆಂಗೆ ಮಾಡಬೇಕು ಅಂತೇಳಿ ಕೂತ್ಕೊಂಡು ಮಾತುಕತೆ ಮಾಡಬೇಕೆಲ್ಲರ ಹತ್ರ ಎಲ್ಲ ಮಾಡಿದ್ದೀವಿ. ನನಗೆ ಉದ್ಯೋಗ ಮೇಳ ನಮ್ಮ ಇಲಾಖೆ ಇದೆ, ಕೆಲಸ ಕೊಡಿಸ್ಬೇಕು. ಅಟ್ಲೀಸ್ಟ್ ಹುಡುಗರುಗಳೆಲ್ಲ ಹೋದಾಗೆಲ್ಲ ನೂರಾರು ಜನ ಅರ್ಜಿಗಳು ಕೊಟ್ಟಿದ್ದರು, ಕೆಲಸ ಕೊಡಿ ಅಂತ ಅರ್ಜಿಗಳು ಕೊಟ್ಟಿದ್ರು. ಅದಕ್ಕೆಲ್ಲ ಅಪ್ಲಿಕೇಶನ್ನ ಕರೆಸಿದ್ದೀವಿ. ಇವತ್ತು ಹೋಗ್ತಾ ಇದ್ದೀವಿ. ಒಬ್ಬರಿಗೆ ಸಿಗ್ತದೋ, 100 ಜನಕ್ಕೆ ಸಿಗ್ತದೋ, 1000 ಜನಕ್ಕೆ ಸಿಗ್ತದೋ, ಒಂದು ಪ್ರಯತ್ನ ಅಂತೂ ಮಾಡ್ತಾಯಿದ್ವಿ. ನಾಳೆ ರಾಜ್ಯಪಾಲರು ಟೈಮ್ ಕೊಟ್ಟಿದ್ದಾರೆ. ಭೇಟಿ ಮಾಡಿದ್ದೀನಿ. ಮೊನ್ನೆ ಎಂಗೇಜ್ಮೆಂಟಲ್ಲಿ ಸಿಕ್ಕಿದ್ರು. ಅವ್ರು ಹೇಳಿದ್ರು ಯಾವಾಗ ಬರ್ತಾ ಇದ್ದೀರಾ ಅಂತ ಕೇಳಿದ್ರು. ಟೈಮ್ ಕೊಟ್ಟಿದ್ದಾರೆ, ಹೋಗ್ತಾ ಇದ್ದೀವಿ. ಸರ್, ಯಡಿಯೂರಪ್ಪನವ್ರದ್ದು ವಿಚಾರಣೆ ಇವತ್ತು ಕೋರ್ಟಲ್ಲಿ ಬಂದಿದೆ ಸರ್. ಮತ್ತೆ ಅವೆಲ್ಲ ಅವರು ಇದು ಕೋರ್ಟ್ ವಿಚಾರ ಎಲ್ಲ ನನಗೆ ಗೊತ್ತಿಲ್ಲ. ಕೋರ್ಟ್ ತೀರ್ಪು ಕೊಡೋದು ಗೊತ್ತು. ಬೇರೆ ಏನೇನು ಬಂದ ಮೇಲೆ ನಾವು ಮಾತಾಡ್ತೀವಿ. ಅಲ್ಲಿವರೆಗೂ ನಾವು ಯಾಕೆ ಮಾತಾಡ್ತೀವಿ? ಬಿಜೆಪಿ ದೆಹಲಿಯಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಸಂಬಂಧ JDSಗೆ ಬಿಟ್ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಲ್ಲ ರೀ, ಅವ್ರ ಪಾರ್ಟಿ ವಿಚಾರ ನನಗೇನು ಸಿಕ್ಕಿಲ್ಲ. ನಿಮ್ಮ ಅಭ್ಯರ್ಥಿ ಯಾರು ಅಂತ ಅಭ್ಯರ್ಥಿ ಯಾರು ಅಂತ ನಾನೇ ರೀ ಬಿ ಫಾರ್ಮ್ ಬರೆಯೋ ನಾನು, ಸೈನ್ ಹಾಕೋ ನಾನು, ಕ್ಯಾಂಡಿಡೇಟ್ ನಾನು. ಯಾರು ಕ್ಯಾಂಡಿಡೇಟ್ ಆದರೂ ನನಗೆ ಓಟ್ ಹಾಕೋದು. ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್. ನಿಮ್ಮ ನಿಲ್ಸಿದ್ರು ನನಗೆ ಓಟ್ ಅದು. ಯೋಗೇಶ್ವರ್ ಏನಾದರೂ ಒಂದಾರಾಗಿರಲಿ, ಎರಡಾರಾಗಲಿ, 3 ಮಾಡ್ಕೊಳ್ಳಿ, ನನಗೆ ಅದ್ರ ಪ್ರಶ್ನೆ ಇಲ್ಲ. ನಾವು ನಮ್ಮ ಜನರಿಗೆ ಏನು ಸರ್ವಿಸ್ ಮಾಡಬೇಕು ಸರ್ವಿಸ್ ಮಾಡ್ತೀವಿ. ಜನರ ತೀರ್ಪು ಬಿಡ್ತೀವಿ. ಸರ್, ಯೋಗೇಶ್ವರ್ ಏನಾದರೂ ಬಂದರೆ ಕಾಂಗ್ರೆಸ್ ಪಾರ್ಟಿಗೆ ಏನು ಸೇರಿಸ್ಕೊಳ್ತೀರಾ ಅಂತ ಸರ್? ಏನೇ ಯೋಗೇಶ್ವರ್ ನೀವು ಯಾಕೆ ಅದನ್ನ ಮಾತಾಡೋಕೆ ಹೋಗ್ತೀರಾ? ನಮ್ಮ ಹತ್ರ ಯಾರು ಬಂದೂ ಇಲ್ಲ, ಮಾತಾಡೂ ಇಲ್ಲ, ಚರ್ಚೆನೂ ನಾವು ಮಾಡೋಕ್ಕೆ ಹೋಗಿಲ್ಲ. ಬಂದರೆ ಸರ್ ಟಿಕೆಟ್ ಏನಾದರೂ ಅಲ್ಲಿ ಸಿಗಲಿಲ್ಲ ಅಂತೇಳಿ ಯಾಕೆ ನಾನು ಹತ್ರ ಮಾತಾಡಲಿ? ಅವರಿಬ್ಬರು ಅಲಯನ್ಸ್ ಪಾರ್ಟಿ ಇರುವಾಗ ನಾವು ಯಾಕೆ ಮಾತಾಡಬೇಕು? ಫಸ್ಟ್ ನಮ್ಮ ಪಾರ್ಟಿದ ಮಾತಾಡ್ತೀವಿ.